ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಇಂದು ಸಹ ನಾವು ನೀನು ಯಾರು, ಹೂ ಯು ಆರ್, ನೀನು ಕ್ರೈಸ್ತನು ಎಂಬ ವಿಷಯದ ಕುರಿತು ಸಂದೇಶವನ್ನು ಕೇಳಿಸ್ಕೊಳ್ಳೋಕೆ ಹೋಗೋಣ. ನಮ್ಮ ಸಭೆಯಲ್ಲಿ ಅನೇಕರಿಗೆ ಸಂದೇಶದ ಮೂಲಕವಾಗಿ ಆಶೀರ್ವಾದವಾಗಿತ್ತು, ನಿಮಗೂ ಅದು ಆಶೀರ್ವಾದವಾಗಿರುತ್ತೆ. ಯೇಸುಸ್ವಾಮಿ ಬರೀ ಫಾರ್ಗಿವರ ಆರ್ ಸೇವಿಯರ್. ಬರೀ ಫಾರ್ಗಿವರ್ ಆಗಿದ್ರೆ ಇವತ್ತು ಸೇವಿಯರ್ ಆಗಿ ಆತನ ಸ್ವೀಕಾರ ಮಾಡಿ. ಎಷ್ಟೋ ಜನ ಅಯ್ಯೋ ಈ ಪಾಪದಿಂದ ನನಗೆ ಬಿಡುಗಡೆ ಆಗಿಲ್ವೇ ಅಂತ ಬಂದಿದ್ದೀರಾ. ನನಗೆ ಯಾರು ಪಾಪ ಬಿಡಿಸ್ತಾರೆ ಅಂತ ಬಂದಿದೆಯಾ? ಯಾರೂ ಬಿಡಿಸಲ್ಲ, ಯೇಸುಸ್ವಾಮಿ ಒಬ್ಬರೇ ಬಿಡಿಸ್ತಾರೆ. ಕೈ ಚಪ್ಪಳ. ಯೇಸುಸ್ವಾಮಿ ಒಬ್ಬರೇ ಬಿಡುಗಡೆ ಮಾಡಕ್ಕೆ ಸಾಧ್ಯ, ಯಾರು ಬಿಡುಗಡೆ ಮಾಡ. ಅವರು ಅದಕ್ಕಾಗಿ ಸತ್ತಿದ್ದಾರೆ, ಅದಕ್ಕಾಗಿ ಪ್ರಾಣ ಕೊಟ್ಟಿದ್ದಾರೆ, ಅದಕ್ಕಾಗಿ ಅವರು ಸಮಾಧಿಲಿಡಲ್ಪಟ್ಟು 3ನೇ ದಿನ ಅವರೇ ಎದ್ದು ಬಂದರು. ಅವ್ರ ಪರಲೋಕಕ್ಕೆ ಏರಿ ಹೋಗಿದ್ದಾರೆ, ತಿರುಗಿ ಬರ್ತಾರೆ. ನಿನಗೆ ಯಾವ ಪಾಪಕ್ಕೆ ನೀನು ನಾನು ಅಧೀನಾಗಿದ್ದೀವೋ ಅದರಿಂದ ಅವ್ರು ಬಿಡುಗಡೆ ಮಾಡೋಕ್ಕೆ ಅವ್ರ ಕೈನಲ್ಲಿ ಮಾತ್ರ ಸಾಧ್ಯ. ಯೇಸುಸ್ವಾಮಿಯನ್ನು ಬರೀ ಪಾಪ ಕ್ಷಮಿಸುವಂಥ ದೇವರನ್ನಾಗಿ ಅಲ್ಲ, ಆದರೆ ಆತನ ಪಾಪ ಕ್ಷಮಿಸುವಂಥ ದೇವರನ್ನಾಗಿಯೂ ಪಾಪಗಳಿಂದ ಬಿಡುಗಡೆ ಮಾಡುವಂಥ, ಬಿಡಿಸಿ ಕಾಯುವಂಥ ರಕ್ಷಕನಾಗಿಯೂ ನಾನು ನೀನು ಇವತ್ತು ಅಂಗೀಕರಿಸ್ಕೊಳ್ಬೇಕು. ಅವನೇ ನಿಜವಾದ ಕ್ರೈಸ್ತ. ಸರಿನಾ? ಸರಿ, ಈಗ ಇನ್ನೊಂದು ವಾಕ್ಯ ಓದ್ಬಿಟ್ರಿ. ಲಾಸ್ಟ್ ಒಂದು ಪ್ರಾಮಿಸ್ ವರ್ಡ್ ದೇವರು ನನಗೆ ನಿನಗೆ ಕೊಡ್ತಾ ಇದ್ದಾರೆ. 2 ಇಬ್ರಿಯ 12:4 ಓದೋಣ. ಇಬ್ರಿಯ 12:4 ಓದ್ರಿ, ಎಲ್ಲ ಒಟ್ಟಾಗಿ ಓದೋಣ. ಇಬ್ರಿಯ 12:4. ಮೈಕ್ ಇರೋರು ದಯವಿಟ್ಟು, ಯಾರ ಹತ್ರ ಮೈಕ್ ಇದೆ ಅವ್ರು ದಯವಿಟ್ಟು ಗಟ್ಟಿಯಾಗಿ. ರಾಜು ತಗೋ ಮೈಕ್ ತಗೋಪ್ಪ. ಮೈಕ್ ತಗೋ. ಸಾರಿ, ನಾಗರಾಜ್ ಬರ್ತಾರೆ. ನಾಗರಾಜ್ ಇಲ್ಲ ಅವರೇ ತಗೋ, ನಾಗರಾಜ್ ಬರ್ತಾರೆ. ಸರಿ, ಅವ್ರ ಜೊತೆ ಎಲ್ಲರೂ ಒಟ್ಟಾಗಿ ಓದೋಣ. ಎಲ್ಲರೂ ಒಟ್ಟಾಗಿ ಓದೋಣ. ನೀವು ಪಾಪಕ್ಕೆ ವಿರೋಧವಾಗಿ ಹೋರಾಡುವುದರಲ್ಲಿ ಪ್ರಾಣಾಪಾಯದ ತನಕ ಇನ್ನೂ ಅದನ್ನು ಎದುರಿಸ. ಯಾವ ಪಾಪ ನಿನ್ನನ್ನು ಕುಗ್ಗಿಸ್ತಾ ಇದೆ, ಪ್ರಾಣ ಹೋಗುವಷ್ಟು ಅದಕ್ಕೆ ವಿರುದ್ಧವಾಗಿ ಎದುರಿಸ್ಬೇಕು. ಸಿಂಪಲ್ ಅಲ್ಲ, ಬಿಡು ದೇವರು ಕ್ಷಮಿಸ್ತಾರೆ ಅಂತ ಹೇಳಿ ಹಂಗೆ ಹೋಗೋದಲ್ಲ. ದೇವರೇ ನನಗೆ ಇವತ್ತು ಖಂಡಿತವಾಗಿ ನೀನು ರಕ್ಷಕನಾಗಬೇಕು. ಪ್ರಕಟಣೆ 3ನೇ ಅಧ್ಯಾಯಕ್ಕೆ ಬಂದು ಎಲ್ಲರೂ ನಿಮ್ಮ ಸತ್ಯವೇದವನ್ನು ತಿರುಗಿಸ್ರಿ. ಈ ವಾಗ್ದಾನ ಅಲ್ಲಿ ಇಲ್ಲ, ಬಟ್ ಆದರೆ ನಾವೆಲ್ಲರೂ ನಮ್ಮ ಬೈಬಲ್ ತೆಗೆಯೋಣ. ರೆವಲ್ಯೂಷನ್, ಪ್ರಕಟಣೆ ದಯವಿಟ್ಟು ಎಲ್ಲರೂ ತೆಗಿರಿ. 3ನೇ ಅಧ್ಯಾಯ 8-9ನೇ ವಚನ ಎಲ್ಲರೂ ಒಟ್ಟಾಗಿ ಹೋಗೋಣ. ನಿನ್ನ ಕೃತ್ಯಗಳನ್ನು ನಿನಗಿರುವ ಶಕ್ತಿ ಕೊಂಚವಾಗಿದ್ದರೂ ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ಇಗೋ ನಿನ್ನ ಎದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಯಾರು ಅದನ್ನು ಮುಚ್ಚಲಾರರು. ನಾನು ನಿನಗೆ ಅನುಗ್ರಹಿಸುವುದೇನೆಂದರೆ ತಾವು ಯೆಹೂದ್ಯರೆಂದು ಸುಳ್ಳು ಹಚ್ಚಿಕೊಳ್ಳುವ ಸೈತಾನನ ಸಮಾಜದವರಲ್ಲಿ ಕೆಲವರು ಬಂದು ನಿನ್ನ ಪಾದಗಳ ಮುಂದೆ ಬೀಳುವಂತೆಯೂ ನಿನ್ನನ್ನು ನಾನು ಪ್ರೀತಿಸಿದ್ದನ್ನು ತಿಳಿದುಕೊಳ್ಳುವಂತೆಯೂ ಮಾಡುವೆನು. ವೆರಿ ಗುಡ್, ದಟ್ಸ್ ದ ವೇ ಟು ರೀಡ್. ಅಮ್ಮ ಎಲ್ಲರೂ ಗಮನ. ನೀನು ಯಾರು? ನನ್ನ ಪ್ರಸಂಗದ ವಿಷಯ ಅದೇ ಇವತ್ತು. ನೀನು ಯಾರು? ನಿನ್ನ ಮುಂದೆ ದೇವರು ಒಂದು ಬಾಗಿಲು ತೆರೆದಿಟ್ಟಿದ್ದಾರಂತೆ, ಯಾರು ಮುಚ್ಚಲ್ಲ. ಈ ಲೋಕದಲ್ಲಿರುವಂಥ ಎಲ್ಲ ಬಾಗಿಲು ನಿನಗೆ ಮುಚ್ಚಿದ್ರು, ಪರಲೋಕದಲ್ಲಿರುವಂಥ ಬಾಗಿಲನ್ನು ದೇವರು ನಿನಗಾಗಿ ತೆರೀತಾರೆ. ನೀನು ಧೈರ್ಯವಾಗಿ ನಾನು ಕ್ರಿಶ್ಚಿಯನ್, ಯಾರು ಏನಾದರೂ ಹೇಳ್ಕೊಳ್ಳಮ್ಮ, ಯಾರು ಏನಾದರೂ ಹೇಳ್ಕೊಳ್ಳಿ, ನಾನು ಕ್ರಿಶ್ಚಿಯನ್ ಅಂತ ಹೇಳಿ, ನಾನು ಕ್ರೈಸ್ತನು ಅಂತೇಳಿ, ಅವರೇ ನಿನ್ನ ಮುಂದೆ ಒಂದು ಬಾಗಿಲು ತೆರೀತಾರೆ. ಒಂದು ವೇಳೆ ಪ್ರಿಯ ದೇವರ ಮಕ್ಕಳೇ, ನೀವು ಆ ಥರ ಡಿಕ್ಲೇರ್ ಮಾಡಲಿಲ್ವಾ, ನೀವು ದೇವರ ಹತ್ರ ಹೇಳಿ, ಸ್ವಾಮಿ ನನ್ನ ಕ್ಷಮಿಸು,
ಆದರೆ ನನ್ನನ್ನು ಕ್ಷಮಿಸುವಂಥ ದೇವರನ್ನಾಗಿಯೂ ಸಹ ಮಾತ್ರವಲ್ಲದೆ ರಕ್ಷಕನಾಗಿ ಅಂಗೀಕರಿಸ್ತೀರಪ್ಪ. ಇನ್ನು ಮೇಲೆ ನಾನು ಧೈರ್ಯವಾಗಿ ನಾನು ಕ್ರೈಸ್ತನು ಅಂತ ಹೇಳೋಕ್ಕೆ ಸಹಾಯ ಮಾಡು. ಕ್ರೈಸ್ತನಾಗಿದ್ದರೆ ಪಾಪದಿಂದ ಬಿಡುಗಡೆ. ಯಾವ್ಯಾವ ಪಾಪ ಇವತ್ತು ನಿನ್ನನ್ನು ಇನ್ನೂ ಆಳ್ತಾ ಇದೆ, ಅದರಿಂದ ಬಿಡುಗಡೆ ಆಗಿಲ್ಲ ಸ್ವಾಮಿ, ನಿನ್ನನ್ನು ನನ್ನ ರಕ್ಷಕನಾಗಿ ನಾನು ಅಂಗೀಕರಿಸ್ಕೊಳ್ತೀನಿ ದೇವರೇ ಅಂತ ಹೇಳಿದ್ರಿ, ಖಂಡಿತವಾಗಿ ಅವರು ನಿಮಗೆ ಕೃಪೆ ತೋರೋರಾಗಿದ್ದಾರೆ. ಒಂದು ವೇಳೆ ನೀವೇ ಸ್ವಾಮಿ ನಂಬಿ ದೀಕ್ಷಾ ಸ್ನಾನ ಹೊಂದಿಲ್ವಾ, ನಿಮಗಿನ್ನೂ ಅವಕಾಶ ಇದೆ. ಬರೋ ವರ್ಷ ಏಪ್ರಿಲ್ ತಿಂಗಳಿನಲ್ಲಿ ನಮಗೆ ದೀಕ್ಷಾ ಸ್ನಾನ ಇದೆ. ಅದರ ಅರ್ಥ ಏನು ಗೊತ್ತಾ, ಪಾಪಕ್ಕಾಗಿ ಸತ್ತಿದ್ದೀನಿ, ಸ್ವಾಮಿಗಾಗಿ ಜೀವಿಸ್ತೀನಿ. ಓಕೆ, ಮಾತ್ರವಲ್ಲದೆ ನೀವು ಒಂದು ವೇಳೆ ಸ್ವಾಮಿ ನಂಬಿನೋ ದೀಕ್ಷಾ ಸ್ನಾನ ಒಂದಿನೂ ನಿಮ್ಮ ಕೈನಲ್ಲಿ ಆಗಿಲ್ವಾ, ಇವತ್ತು ದೇವರ ಹತ್ರ ಹೇಳಿ, ಸ್ವಾಮಿ ಭೋಜನದಲ್ಲಿ ನಾನು ಪಾಲ್ಗೊಳ್ತಾ ಇದ್ದೀನಿ, ನಿನ್ನಲ್ಲಿ ಪಾಪ ಇಲ್ವಲ್ಲ, ಅದೇ ಪಾಪ ರಹಿತದ ಜೀವಿತ ನನಗೂ ಕೊಡು ದೇವರೇ ಎಂಬುದಾಗಿ ಕೇಳಿ. ಖಂಡಿತವಾಗಿ ಕರ್ತನು ನಿಮಗೆ ಆ ಜೀವಿತ ಕೊಡ್ತಾರೆ. ಮಾತ್ರವಲ್ಲದೆ ಅದರ ರಕ್ಷಕನಾಗಿ ಪ್ರತಿದಿನ ನಿಮ್ಮನ್ನು ನಿಮ್ಮ ಪಾಪಗಳಿಂದ, ನಮ್ಮನ್ನು ನಮ್ಮ ಪಾಪಗಳಿಂದ ಬಿಡಿಸಿ ಅವರು ಕಾಯ್ತಾರೆ. ಪ್ರಿಯರೇ, ಈ ಸಂದೇಶದ ಮೂಲಕವಾಗಿ ನೀವು ಇನ್ನೂ ಹೆಚ್ಚಾಗಿ ಧೈರ್ಯವನ್ನ ತಂದುಕೊಂಡಿದ್ದೀರಿ ಎಂಬುದಾಗಿ ನಾನು ನಂಬ್ತೇನೆ. ಕರ್ತನು ಪವಿತ್ರಾತ್ಮನ ಮೂಲಕವಾಗಿ ನಿಮ್ಮನ್ನ ಬಲಪಡಿಸಿ ನೀವು ಧೈರ್ಯವಾಗಿ ನಾನು ಯೇಸುವಿನವನು ಎಂಬುದಾಗಿ ಜನರ ಮುಂದೆ ಹೇಳುವ ಹಾಗೆ ಕರ್ತನು ನಿಮಗೆ ಕೃಪೆಯನ್ನ ಅನುಗ್ರಹಿಸಲಿ. ಪ್ರಾರ್ಥನೆ ಮಾಡೋಣ. ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಹೌದಪ್ಪ, ಮನುಷ್ಯರ ಮುಂದೆ ಯಾರು ನಾನು ಯೇಸುವಿನವನು ಎಂಬುದಾಗಿ ಒಪ್ಪಿಕೊಳ್ಳುತ್ತಾನೋ ಅವನನ್ನ ಪರಲೋಕದ ತಂದೆಯ ಮುಂದೆಯೂ ದೇವದೂತರ ಮುಂದೆಯೂ ಎಲ್ಲಾರ ಮುಂದೆಯೂ ಇವನು ನನ್ನವನೆಂಬುದಾಗಿ ಹೇಳ್ತೀನಿ ಎಂಬುದಾಗಿ ಹೇಳಿದ್ಯಪ್ಪ. ದೇವರೇ, ಕೆಲವರಿಗೆ ಅದು ಆಗದೇ ಇರಬಹುದು. ದೇವರೇ, ಅದಕ್ಕೆ ಧೈರ್ಯ ಕೊಡು, ಬಲ ಕೊಡು ಸ್ವಾಮಿ. ಜನರ ಮುಂದೆ ಧೈರ್ಯವಾಗಿ ಸಾಕ್ಷಿ ಹೇಳುವಂತ ಕೃಪೆಯನ್ನ ಎಲ್ರಿಗೂ ಅನುಗ್ರಹಿಸಿಕೊಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಗಾಡ್ ಬ್ಲೆಸ್ ಯು. ಯೇಸು ನಿಮ್ಮನ್ನು ಕೈ ಬಿಡನು. ಓ ಎಂಥ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು.
ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆ ನಾಗ ಎನ್ ಸ್ವಸ್ಥಗೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಬಿದ.